ತಹಸೀಲ್ದಾರ ಕಚೇರಿಯಲ್ಲಿ ವ್ಯಸನಮುಕ್ತ ದಿನಾಚರಣೆ ಅಂಗವಾಗಿ ತಾಲೂಕಾಡಳಿತ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹಾಂತ ಶ್ರೀಗಳ ಭಾವಚಿತ್ರಕ್ಕೆ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರು ಪೂಜೆ ಸಲ್ಲಿಸಿದರು. ಗುರು ಮಹಾಂತ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಇದೇ ಸಮಯದಲ್ಲಿ ಮೌಲಾನಾ ಆಜಾದ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ವಿವಿಧ ವೇಷಗಳನ್ನು ಧರಿಸಿಕೊಂಡು ಅವುಗಳನ್ನು ಪ್ರದರ್ಶಿಸಿದರು. ದುಶ್ಚಟಗಳನ್ನು ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಾಗೂ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಶಸ್ತಿ ವಿಜೇತ ಮಕ್ಕಳಿಗೆ ಶಾಸಕರು ಬಹುಮಾನಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ ಸತೀಶ ಕೂಡಲಗಿ, ಈಶ್ವರ ಗಡ್ಡಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಮುರಳೀಧರ್ ದೇಶಪಾಂಡೆ, ಸರಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಚೇತನಾ ಶಾವಿ, ಇಲಕಲ್ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ ಜಾಧವ, ಬಸವ ಕೇಂದ್ರ ಅಧ್ಯಕ್ಷ ಶಿವಾನಂದ ರೂಳಿ, ಕನ್ನಡ ಸಾಹಿತ್ಯ ಪರಿಷತ್ತ ತಾಲೂಕಾಧ್ಯಕ್ಷ ಮಹಾದೇವ ಕಂಬಾಗಿ, ಮಾಜಿ ಅಧ್ಯಕ್ಷ ಸಂಗಣ್ಣ ಗದ್ದಿ, ಅಕ್ಕನ ಬಳಗದ ಅಧ್ಯಕ್ಷೆ ಸುವರ್ಣ ಗೊಂಗಡಶೆಟ್ಟಿ, ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಅದೇ ರೀತಿಯಾಗಿ ಲಾವಣ್ಯ ಟಿ ರಾಠೋಡ್ ಚಿತ್ರಕಲೆ, ಅದೇ ರೀತಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕುಮಾರಿ ತಹರೀಂ, ಅದೇ ರೀತಿಯಾಗಿ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ವಾಹಿದ್. ಮಾನ್ಯ ಅಧ್ಯಕ್ಷರು ಶ್ರೀ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಶಾಸಕರು ಹುಣಗುಂದ ಮತಕ್ಷೇತ್ರ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮಹಾಂತ ಶಿವಯೋಗಿ ಸ್ವಾಮಿಗಳ 94ನೇ ಜನ್ಮ ದಿನಾಚರಣೆ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮ ಸರ್ಕಾರದ ಒಂದು ನಿರ್ದೇಶನ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸರಳ ಸಮಾರಂಭದ ವೇದಿಕೆ ಮೇಲೆ ಆಸನರಿರುವಂಥವರು ಮತ್ತು ನಮ್ಮ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರಾದಂಥ ಮತ್ತು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಶಾಸಕರು ಹುಣಗುಂದ ಮತಕ್ಷೇತ್ರದವರಾದಂಥ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನ ಸಾಹೇಬ್ರೆ, ಮಾನ್ಯ ಶಾಸಕ ಸಾಹೇಬರು, ಏಕೆ ಅಂತಂದರೆ 2013ರಲ್ಲಿ ಅವರ ಒಂದು ಹೋರಾಟದ ಫಲವಾಗಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಇವತ್ತ ನಮ್ಮ ಲಿಂಗೈಕ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳ ಜನ್ಮ ದಿನಾಚರಣೆ ಅಂಗವಾಗಿ ವಿವಿಧೆಡೆ ನಾವು ವ್ಯಸನ ಮುಕ್ತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭಕ್ತಾದಿಗಳಿಗೆ, ಜನರಿಗೆ ಒಂದು ಉದ್ಧಾರಕ್ಕಾಗಿ 48 ವರ್ಷಗಳ ಸತತ ಸೇವೆ ಮಾಡಿ ಮಹಾಂತ ಜೋಳಿಗೆಯನ್ನು ಹಿಡಿದುಕೊಂಡು ದುಶ್ಚಟಗಳಿಂದ ಬಾಧಿತರಾದ ಜನರಿಗೆ ಅವರು ಮನೆ ಮನೆಗೆ ಹೋಗಿ ಯಾವುದೇ ದುಡ್ಡು ಆಭರಣ ಯಾವುದು ಕೇಳಿಲ್ಲ. ಅವ್ರು ಕೇಳಿದ್ದು ದುಶ್ಚಟಗಳನ್ನು ಬಿಡಬೇಕು, ಸಮೃದ್ಧಿ ಜೀವನವನ್ನು ಮಾಡಬೇಕು, ನಿಮ್ಮ ಜೀವನ ಸಮೃದ್ಧಿ ಆಗಬೇಕು, ರೋಗಗ್ರಸ್ತರಾಗಿ ನಿಮ್ಮ ಕುಟುಂಬ ಬೀದಿಗೆ ಬರಬಾರದು ಅನ್ನೋ ಒಂದು ಧ್ಯೇಯದೊಂದಿಗೆ ಅವರು ಸತತ ಹೋರಾಟ ಮಾಡಿದರು. ಅಂಥ ಸಂದರ್ಭದಲ್ಲಿ ಜಾತ್ಯತೀತವಾಗಿಯೂ ಸಹಿತ ಅದನ್ನು ಹೋರಾಟ ಮಾಡಿದರು. ಸಾಕಷ್ಟು ವಿರೋಧಿಗಳಾದವರಿಗೆ, ಬಸವ ತತ್ವದ ಅನುಯಾಯಿಗಳಾದವರು ಯಾವುದಕ್ಕೂ ಜಗ್ಲಿಲ್ಲ. ಏಕೆಂದರೆ ಅವರ ಪರಮ ಗುರಿ ಏನಾಗಿತ್ತು, ಇಂಥ ವಿಜಯ ಮಹಾಂತೇಶ್ವರ ಸ್ವಾಮೀಜಿಗಳು ಅವರ ಕನಸನ್ನು ನನಸು ಮಾಡುವುದಕ್ಕೋಸ್ಕರ ಇಡೀ ತಮ್ಮ ಜೀವಿತಾವಧಿಯಲ್ಲಿ ಈ ಒಂದು ಸಾಧನೆ ಮಾಡಿ 3 ಲಕ್ಷಕ್ಕಿಂತಲೂ ಅಧಿಕ ದುಶ್ಚಟಗಳಿಂದ ಬಾಧಿತರಾದ ಜನರನ್ನ ಒಳ್ಳೆಯ ಸುಸಂಸ್ಕೃತರಾಗಿ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಕಾರಣರಾದಂಥವ್ರು ನಮ್ಮ ಗುರುಗಳು. ಮಾಡೋದು ಅಂತಂದರೆ 2 ತಾಸಿಗೆ ಮುಗಿತಕ್ಕಂಥದ್ದಲ್ಲ.
ನಾನು ಒಂದು 2-3 ಘಟನೆಗಳನ್ನು ತಮ್ಮ ಜೊತೆಗೆ, ಅಪರೂಪದ ಘಟನೆಗಳನ್ನು, ಅದು ದಾಖಲೆ ಆಗದೇ ಇರತಕ್ಕಂಥ ಘಟನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಬಹಳ ಜನ ಜೋಳಿಗೆ ಹಾಕತಕ್ಕಂಥವರನ್ನು ನಾವು ನೋಡಿದ್ದೇವೆ. ಜೋಳಿಗೆ ಅಂದರೆ ಅದು ಏನಾದರೂ ಯಾವುದಾದ್ರೂ ವಸ್ತುಗಳನ್ನು ಭಕ್ತರಿಂದ ಹಾಕಿಸಿಕೊಳ್ಳತಕ್ಕಂಥದ್ದು ಒಂದು ಪ್ರಕ್ರಿಯೆ. ಯಾಕಂದರೆ ಈ ನಾಡಿನಲ್ಲಿಗೆ ನಾವು ಒಂದು ಪೂಜ್ಯರಾಗಿರ್ತಕ್ಕಂತಹ ಒಂದು ವ್ಯಕ್ತಿಗಳಿಗೆ ಅವರು ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನನ್ನಾದರೂ ಕೂಡ ನಮಗೆ ಶಕ್ಯ ಅನಿಸಿದಷ್ಟು ನೀಡ್ತಕ್ಕಂಥದ್ದು. ಅದನ್ನು ನಾವು ಕಾಳು ಕಡಿಯಾಗಿರ್ಬೋದು, ಧನ ಧಾನ್ಯ ಅಂತ ಕರಿತೀವಿ, ಸಂಪತ್ತು ಅಂತ ಕರಿತೇವೆ, ಹಣ ಅಂತ ಕರಿತೇವೆ, ಇಲ್ಲವೇ ಬೆಳ್ಳಿ ಬಂಗಾರ ಅಂತ ಕರಿತೇವೆ. ಇನ್ನೊಂದು ಮುನ್ನೊಂದು ಮತ್ತೊಂದು ಜೋಳಿಗೆ ಹಾಕಿಸಿಕೊಳ್ತಕ್ಕಂಥದ್ದು ವಾಡಿಕೆ. ಇದಕ್ಕಿಂತ ಹೆಚ್ಚಿನ ಏನು ಅಂತಂತಂದ್ರೆ ನಿಮಗೆಲ್ಲರಿಗೂ ಅನುಭವಕ್ಕೆ ಇರ್ತಕ್ಕಂಥದ್ದು ಏನು ಅಂತಂದರೆ, ಆವಾಗ ಪ್ರತಿದಿನ ಮುಂಜಾನೆ 8ರಿಂದ 9 ಗಂಟೆ ಒಳಗೆ ಒಬ್ಬರು ಜಂಡು ಕಟ್ಟಿಕೊಂಡು ಸ್ವಾಮಿಗಳು ನಮ್ಮ ಮನೆಗೆ ಜೋಳಿಗೆ ಹಾಕ್ಕೊಂಡು ಬರ್ತಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅವರಿಗೆ ನಾವು ಪ್ರತಿಯೊಂದು ಮನೆಯಲ್ಲಿ ಏನು ಮಾಡ್ತಿದ್ವಿ ಅಂತಂದ್ರೆ ಹಿಟ್ಟು ನೀಡಿ ಅವರ ಪಾದವನ್ನು ಹಿಡಿದುಕೊಳ್ತಕ್ಕಂತಹ ಸಂಪ್ರದಾಯ ಇತ್ತು. ಅಂದರೆ ಇದರ ಅರ್ಥ ಜೋಳಿಗೆ ಅಂದರೆ ಏನು ಅಂತಂದರೆ ದಾಸೋಹದ ಕಲ್ಪನೆ ಅಂತ. ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯೇ ಮಹಾಂತ ಜೋಳಿಗೆ ಅಂತಕ್ಕಂಥದ್ದು. ಹಾಗಾದರೆ ಮಹಾಂತ ಜೋಳಿಗೆ ಅಂತಕ್ಕಂಥದ್ದು ಬಂತಲ್ಲ, ಇದು ಯಾಕೆ ಬಂತು ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ಅದು ಏನು ಅಂತಂದರೆ, ಹುನಗುಂದದಲ್ಲಿ ಒಂದು ಘಟನೆ ನಡೀತದೆ. 63 ಮಂಟಪ ಪೂಜೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯ ನಡೀತದೆ. 63 ಮಂಟಪ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಅದು ಸುಮಾರು 75ರ ದಶಕದಲ್ಲಿ ಇರಬಹುದು. ಆವಾಗ ಆ ಮಂಟಪ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಧಾರ್ಮಿಕ ಗುರುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಗೊಂದಲಗಳು ಉಂಟಾಗ್ತವೆ. ಅಲ್ಲಿನೂ ಕೂಡ ಏನಾಯಿತು ಅಂತಂದರೆ, ಕಾರ್ಯಕ್ರಮವೇನೋ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು, ಆದರೆ ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗುರು ಮತ್ತು ವಿರಕ್ತರ ನಡುವೆ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದು ಅಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗಿರ್ತಕ್ಕಂಥದ್ದಾಯಿತು. ಆವಾಗ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರಿಗೆ ಒಂದು ಆಲೋಚನೆ ಬಂತಂತೆ, ಏನಪ್ಪ ನಾವು ಇಷ್ಟಕೊಂಡು ಶ್ರಮ ತಗೊಂಡು ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಇದು ಸಮಾಜಕ್ಕೆ ಸರಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಡಲಿಲ್ಲಲ್ಲ ಅಂತಕ್ಕಂಥ ಒಂದು ನೋವಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಹುನಗುಂದಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೋಗ್ತಕ್ಕಂಥ ಮಾರ್ಗದಲ್ಲಿ ಒಂದು ಮನೆಯಲ್ಲಿ ವಿಪರೀತವಾಗಿರ್ತಕ್ಕಂಥ ರೋಧನೆ ನಡೆದುಬಿಟ್ಟಿತ್ತಂತೆ. ಚೀರ್ಚೀರಾಡಿ ಬೋರಾಡಿ ಅಳತಕ್ಕಂತಹ ಸಂದರ್ಭ ಉಂಟಾಗಿತ್ತಲ್ಲಿ. ಅವಾಗ ಅಲ್ಲಿ ಅಜ್ಜರು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನದು ಬಹಳ ಗದ್ದಲ ನಡೆದಿದ್ದಿಲ್ಲ, ಬಹಳ ಅಳ್ತಾರಲ್ಲ, ಯಾಕೆ ಅಂತ ಕೇಳಿದಾಗ ಬುದ್ಧಿ ಅವ್ರ ಮನೆಯಲ್ಲಿ ಒಬ್ಬ ಯುವಕ, ಸುಮಾರು 30-32 ವರ್ಷದ ಯುವಕ ಲಿಂಗೈಕ್ಯರಾಗಿದ್ದಾರೆ. ಅದಕ್ಕೆ ವಯಸ್ಸು ಸಣ್ಣದಿರೋದ್ರಿಂದ ಅವ್ರ ಹೆಂಡತಿ, ಅವ್ರ ಸಣ್ಣ ಮಕ್ಕಳು, ಅವ್ರಿಗೆ ಕನ್ಯೆ ಕೊಟ್ಟಿರ್ತಕ್ಕಂಥವ್ರು, ಅವ್ರ ಬಂಧು ಬಾಂಧವರು ಬಿದ್ದು ಅಳ್ಳಾಕತ್ತಾರೆ ಅಂತಂದ್ರೆ, ಆವಾಗ ಕಾರ್ ನಿಲ್ಲಿಸು ಅಂತ ನಿಲ್ಲಿಸಿದ ತಕ್ಷಣ ಹೋದು ಕೇಳಿದ್ರಂತವ್ರು, ಏನಾಗಿತ್ತಪ್ಪ ಇಷ್ಟು ಸಣ್ಣ ವಯಸ್ಸಿನಾಗ ಸಾಯ್ಲಾಕ ಅಂದ್ರಂತ. ಇಲ್ರಿ, ಆ ಹುಡುಗ ದುಶ್ಚಟಕ್ಕೆ ಬಿದ್ದಿದ್ದೀನ್ರಿ, ಕುಡಿದು ಸೇದಿ ಕ್ಯಾನ್ಸರ್ ಆಗಿ ಸತ್ತ ಅಂತ ಹೇಳಿದ್ರಂತ. ಆವಾಗ ಡಾಕ್ಟರ್ ಮಹಾಂತ ಶ್ರೀಗಳ ಮನಸ್ಸಿನ ಮೇಲೆ ವಿಪರೀತವಾಗಿರ್ತಕ್ಕಂಥ ಪರಿಣಾಮ ಬೀಳ್ತದೆ. ಏನಿಂಥ ಸಮಾಜದೊಳಗೆ ಇಂಥ ಸಣ್ಣ ಮಕ್ಕಳು ಕುಡಿದು ಸತ್ತರೆ, ದುಶ್ಚಟಕ್ಕಾಗಿ ಬಲಿಯಾದರೆ ಈ ಸಮಾಜಕ್ಕೆ ಸ್ವಾಮಿಗಳ ಕೊಡುಗೆ ಏನು ಅಂತಕ್ಕಂಥದ್ದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಸಮಾಜದ ಮಕ್ಕಳು ನಾವು, ಯಾಕಂದರೆ ಸ್ವಾಮಿಗಳು ಅಂತಂತಂದರೆ ಬರೀ ಪೀಠದಲ್ಲಿ ಕುಂತು ಮೆರಿತಕ್ಕಂಥದ್ದಲ್ಲ, ಅದು ಸಮಾಜಕ್ಕಾಗಿ ಏನಾದರೂ ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಕೋನದಿಂದ ಅವತ್ತೇನೆ ಪರಮ ಪೂಜ್ಯ ಮಹಾಂತ ಶ್ರೀಗಳವರು ತಮ್ಮ ಜೋಳಿಗೆಗೆ ಹಿಟ್ಟನ್ನು ಹಾಕಿಸಿಕೊಳ್ಳದೆ, ಧನಧಾನ್ಯಗಳನ್ನು ಹಾಕಿಸಿಕೊಳ್ಳದೆ, ರೊಕ್ಕ ರೂಪಾಯಿಗಳನ್ನು ಹಾಕಿಸಿಕೊಳ್ಳದೆ, ಇನ್ನೇನಾದರೂ ನೀವು ಭಕ್ತರು ನನಗೆ ಕೊಡೋದಿದ್ದರೆ, ನೀವು ಏನಾದರೂ ಕೊಡೋದಿದ್ದರೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು, ನಿಮ್ಮಲ್ಲಿರ್ತಕ್ಕಂತಹ ದುರ್ಗುಣಗಳನ್ನು, ನಿಮ್ಮಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳನ್ನು, ನಿಮ್ಮಲ್ಲಿರ್ತಕ್ಕಂತಹ ಕಂದಾಚಾರಗಳನ್ನು, ನಿಮ್ಮಲ್ಲಿರ್ತಕ್ಕಂತಹ ದ್ವೇಷವನ್ನು, ಅಸೂಹೆಯನ್ನು, ಇಸ್ಪೇಟ್, ಜೂಜು ಮುಂತಾದ ಕೆಟ್ಟ ಚಟಗಳನ್ನು ನನ್ನ ಜೋಳಿಗೆಗೆ ನೀವು ಹಾಕಿಬಿಟ್ರಂತಂದ್ರೆ ಅದು ನನ್ನ ಜೀವನದ ಸಾರ್ಥಕತೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂತಹ ಯಾವುದಾದ್ರೂ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಸ್ವಾಮಿಗಳಿದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳು ಅಂತಕ್ಕಂಥ ಮಾತನ್ನು ಕೂಡ ನಾವು ಇಲ್ಲಿ ನೆನಪಿಸಿಕೊಳ್ಬೇಕು ಅಂತಕ್ಕಂಥ.
ಎಲ್ಗಾರೆ